ಪರಿಶಿಷ್ಟ ಜಾತಿ ಪಟ್ಟಿಗೆ ಅಸಂವಿಧಾನಿಕವಾಗಿ ಸೇರ್ಪಡೆ ಮಾಡಿದ ಸ್ಪರ್ಶ ಒಬಿಸಿ ಜಾತಿಗಳನ್ನು ಪಟ್ಟಿಯಿಂದ ತೆಗೆಯಬೇಕು. ಎಸ್ಸಿ ಮೀಸಲು ಕ್ಷೇತ್ರಗಳಿಂದ ಆಯ್ಕೆಯಾದ ಶಾಸಕ, ಲೋಕಸಭಾ ಸದಸ್ಯರು ರಾಜೀನಾಮೆ ನೀಡಬೇಕು ಎಂದು ಡಾ. ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹೊಲೆಯ ಮಾದಿಗ ಜಾತಿಗಳು ಮಾತ್ರ ನೈಜ ಅಸ್ಪೃಶ್ಯ ಜಾತಿಗಳಾಗಿವೆ. ಸ್ಪರ್ಶ ಒಬಿಸಿ ಜಾತಿಗಳಾದ ಬಂಜಾರ, ಲಂಬಾಣಿ, ಬೋವಿ, ಕೊರಮ, ಕೊರಚ, ಬೇಡಜಂಗಮ, ಬುಡಗಜಂಗಮ, ಅಲೆಮಾರಿ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಅಕ್ರಮವಾಗಿ ಸೇರಿಸಲಾಗಿದೆ ಎಂದು ದೂರಿದರು. ಈ ಜಾತಿಗಳನ್ನು ಪಟ್ಟಿಯಿಂದ ತೆಗೆಯಲು ಸರ್ವೋಚ್ಚ ನ್ಯಾಯಾಲಯವು 2020ರಲ್ಲೇ ಆದೇಶ ಹೊರಡಿಸಿದೆ. ಈ ಆದೇಶದಂತೆ ರಾಷ್ಟ್ರೀಯ ಆಯೋಗವು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ 2020ರಲ್ಲಿ 2 ಬಾರಿ ಈ ಜಾತಿಗಳನ್ನು ತೆಗೆಯಲು ಆದೇಶಿಸಿದ್ದರೂ 5 ವರ್ಷಗಳಿಂದ ಪ್ರಸ್ತಾವನೆ ಸಲ್ಲಿಸದೆ ಹಾಗೆಯೇ ಉಳಿಸಿಕೊಂಡಿದೆ ಎಂದು ಆರೋಪಿಸಿದರು. ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮೀಸಲಾತಿ, ಒಳ ಮೀಸಲಾತಿ ಕುರಿತಂತೆ ಈಗಾಗಲೇ ಸರ್ಕಾರ 27 ಮಾರ್ಚ್ 2026 ಮುಂದಿನ ವಾರ ವಿಶೇಷ ಸಂಪುಟ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ವಿಶೇಷ ಸಂಪುಟ ಸಭೆಯಲ್ಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ಕುರಿತು ಏನು ನಿರ್ಣಯ ತಗೊಳ್ತೀವಿ ಅಂತ ಏನು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದ್ರ ಕುರಿತಂತೆ ಇರತಕ್ಕಂಥದ್ದು. ಇಲ್ಲಿ 2 ಪ್ರಮುಖ ಆದೇಶಗಳು ಅಂದರೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2 ಆದೇಶಗಳನ್ನ ತಾವಿಲ್ಲಿ ಗಮನಿಸಬೇಕು. ಒಂದು ಫೆಬ್ರವರಿ 14, 2020 ಅದರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟು ಚೀಫ್ ಸೆಕ್ರೆಟರಿ ಕೊಟ್ಟಿರ್ತಕ್ಕಂಥ ಆದೇಶ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅಸ್ಪೃಶ್ಯರನ್ನ ಹೊರತುಪಡಿಸಿ ಯಾರು ಟಚಬಲ್ ಒಬಿಸಿ ಕಾಸ್ಟ್ಗಳು ಯಾರು ಇಲ್ಲಿಗೆಲ್ಲಗೆ ಅಕ್ರಮವಾಗಿ ಯಾರು ಸೇರ್ಪಡೆಗೊಂಡಿದ್ದಾರೆ, ಲೈಕ್ ಬಂಜಾರ, ಲಂಬಾಣಿ, ಬೋವಿ, ವಡ್ಡರ್, ಕೊರ್ಮ, ಕೊರಚ, ಈ ಮತ್ತು ಬೇಡಜಂಗಮ, ಬುಡಗಜಂಗಮ, ನೊಮ್ಯಾಡಿಕ್, ಸೆಮಿನೊಮ್ಯಾಡಿಕ್, ಅಂದಿಜೋಗಿ, ಸಿಳ್ಳೆಕೇತ ಈ ಸಮುದಾಯಗಳನ್ನ ಎಸ್ಸಿ ಪಟ್ಟಿಯಿಂದ ತೆಗೆದುಹಾಕಬೇಕು ಅಂತ ಆದೇಶ ಏನೇ ಆಗಿದೆ. ಆ ಫೈಲ್ನ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಒಂದು. ಎರಡನೇದು, ಆಗಸ್ಟ್ 1, 2024ಕ್ಕೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ಒಳ ಮೀಸಲಾತಿ ಕುರಿತಂತೆ ತನ್ನ ಆದೇಶವನ್ನು ಆಲ್ರೆಡಿ ಪ್ರಕಟಿಸಿದೆ ಮತ್ತು ಇದು ಇನ್ನೂ ಸಹ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇದನ್ನು ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಅನ್ಟಚಬಲ್ ಕಮ್ಯುನಿಟೀಸ್ ಅಂದರೆ ಲೈಕ್ ಬೈ ನೇಮ್ ವಲಯ ಮಾದಿಗ ಸಮುದಾಯಗಳು ಪರ್ಸೆಂಟೇಜ್ಗೋಸ್ಕರ ಕಿತ್ತಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಳ ಮೀಸಲಾತಿ ಹೆಸರಲ್ಲಿ ಜಗಳಾಡಕ್ಕೆ ಬಿಟ್ಟು ಈ ಸಮುದಾಯಗಳನ್ನ ಒಡೆದು ನುಚ್ಚುನೀರು ಮಾಡೋದಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳು ಮುಂದಾಗಿರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಅಂತ ಹೇಳಿಸ್ಕೊಳ್ಳೋದಕ್ಕಾಗಲಿ ಕರೆಸ್ಕೊಳ್ಳೋದಕ್ಕಾಗಲಿ ದ ಸೋಲೆಮ್ಲಿ ಕ್ರೈಟೀರಿಯಾ ಈಸ್ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್. ಗೋಷ್ಠಿಯಲ್ಲಿ ಜಿಲ್ಲಾ ಮುಖಂಡ ಎಚ್.ಜಿ. ಗಂಗಾರಾಜು, ಸರಕಾರಿ ನೌಕರರ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಸಿ. ವೆಂಕಟೇಶ್, ನಂಜುಂಡ ಮೌರ್ಯನಿದ್ದರು.